ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀನ ಅಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಧಾರಾವಾಹಿಯ 45ನೇ ಸಂಚಿಕೆಯನ್ನ ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆಯನ್ನ ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ನಿಮಗೆಲ್ಲ ತಿಳಿದಿರೋ ಹಾಗೆ ಈ ಸಂಚಿಕೆಯಿಂದ ಸ್ವಾತಿ ಮತ್ತೆ ಸಂಜಯ್ನ ವರ್ತಮಾನದ ಕಥೆ ಮುಂದುವರಿಯುತ್ತೆ. ಇದುವರೆಗೂ ಅವರ ಹಿಂದಿನ ಜೀವನದ ಕತೆ ಕೇಳಿದ್ರಿ, ಈಗ ಮುಂದಿನ ಜೀವನದ ಕಥೆಯನ್ನ ಕೇಳಿ. ಮಲಗ್ಬಿಟಿಯಾ ಸ್ವಾತಿ ಎನ್ನುತ್ತಾ ಕೋಣೆಯೊಳಗೆ ಬಂದರು ದೇವಿಕಾ. ಹಿಂದಿನ ಜೀವನದ ನೆನಪಲ್ಲಿ ಮುಳುಗಿ ಹೋಗಿದ್ದ ಸ್ವಾತಿ ತಾಯಿಯ ಕರೆಯಿಂದ ಎಚ್ಚೆತ್ತಳು. ಇಲ್ಲಮ್ಮ, ನಿದ್ದೆ ಬಂದಿಲ್ಲ ಎನ್ನುತ್ತಾ ಕೆನ್ನೆಯ ಮೇಲಿದ್ದ ಕಣ್ಣೀರನ್ನು ಒರೆಸಿಕೊಂಡಳು. ನಾ ಹೇಳಿದ ಮಾತಿಗೆ ಬೇಜಾರಾಯ್ತೇನೆ. ಎಷ್ಟಾದ್ರೂ ಹೆತ್ ಕರಳಲ್ವಾ, ನಿನ್ ಜೀವನ ಹಿಂಗ ಅತಂತ್ರವಾಗಿರೋದನ್ನ ನೋಡಕ್ಕಾಗ್ತಾ ಇಲ್ಲ ಕಣೆ. ದೇವಿಕಾ ಕೂಡ ತುಂಬಿ ಬಂದ ಕಣ್ಣೀರನ್ನು ಒರೆಸಿಕೊಂಡರು. ಏನ್ ಮಾಡೋಕ್ಕಾಗತ್ತಮ್ಮ, ನಾನು ಪಡ್ಕೊಂಬಂದಿರೋದೇ ಇಷ್ಟು ಎಂದವಳು ಸಿರಿ ಏನ್ ಮಾಡ್ತಾ ಇದ್ದಾಳೆ ಎಂದು ಕೇಳುತ್ತಾ ಕೋಣೆಯಿಂದ ಹೊರಗೆ ಬಂದಳು. ಆಟಾಡ್ತಿದ್ದಾಳೆ. ಊಟಕ್ಕೆ ಬಾರೆ ಅಂದ್ರೆ ಅಮ್ಮನ ಜೊತೆನೆ ಊಟ ಮಾಡೋದು ಅಂದ್ಲು. ನೀನು ಬಾ, ಊಟಕ್ಕೆ ಬಡಿಸ್ತೀನಿ ಎಂದು ಹೇಳಿ ಅಡುಗೆ ಮನೆ ಕಡೆ ನಡೆದಳು ದೇವಿಕಾ. ಮಗಳು ಮೊಮ್ಮಗಳು ಬಂದಿರುವುದು ಜೀವಕ್ಕೆ ಅದೇನೋ ತಂಪು ಸುರಿದಂತಾಗಿತ್ತು. ಬಾರೆ ಚಿನ್ನಿ ಎಂದವರಿಗೆ ಇನ್ನೊಬ್ಬ ಮೊಮ್ಮಗಳು ಚಿನ್ನಿಯ ನೆನಪಾಗಿ ಮನ ಮುದುಡಿತ್ತು. ದೇವಿಕಾರ ಮನಸ್ಥಿತಿ ಸ್ವಾತಿಗೂ ಅರ್ಥವಾಯಿತು. ಅವಳ ಋಣ ಅಷ್ಟೇ ಇತ್ತು ಬಿಡಮ್ಮ, ಈಗ ನನಗೆ ಪುಟ್ಟಿನೂ ಇವಳೆ ಚಿನ್ನಿನೂ ಇವಳೆ ಎಂದಳು ನಿಟ್ಟಿಸಲು ಬಿಡುತ್ತಾ. ಸ್ವಾತಿಯ ತಟ್ಟೆಗೆ ಅನ್ನ ಹುಳಿ ಬಿಡಿಸಿ ಇನ್ನೊಂದು ತಟ್ಟೆಯಲ್ಲಿ ಸಿರಿಗೆ ಅನ್ನ ತುಪ್ಪ ಕಲಿಸಿಕೊಂಡು ತಂದರು. ತುಪ್ಪ ಹಾಕೊಂಬಂದ್ಯಾ, ಅತ್ತಿಗೆ ಗೊತ್ತಾಗ್ಲಿ ಇರು, ಆಮೇಲಿದೆ ಹಬ್ಬ ಎಂದಳು ಸ್ವಾತಿ ನಗುತ್ತಾ. ಈಗ ಸ್ವಲ್ಪ ಕಾಲ ಬದಲಾಗಿದೆ ಸ್ವಾತಿ. ಈ ಮನೆ ಕೊಂಡ್ಕೊಳ್ಬೇಕಾದ್ರೆ ನಿನ್ನ ಅಜ್ಜ ನನ್ನ ಹೆಸರಿಗೆ ಬರ್ದಿದ್ರಲ್ಲ, ಆ ಮನೇನ್ ಭೋಗ್ಯಕ್ಕೆ ಹಾಕಿ ಅದ್ರ ದುಡ್ಡನ್ನು ಬಳಸ್ಕೊಂಡಿದ್ಲು ಜಯಂತಿ. ಅದಕ್ಕೆ ಈಗ ನಾನು ಒಂದೊಂದ್ ಸರ್ತಿ ಈ ಮನೆ ಮೇಲೆ ನಂಗೆ ಹಕ್ಕಿದೆ ಅನ್ನೋ ತರ ಮಾತು ಹೇಳ್ತಾ ಇರ್ತೀನಿ. ಅಮ್ಮನ ಮಾತು ಕೇಳಿ ನಂಬದವಳಂತೆ ನಕ್ಕಳು ಸ್ವಾತಿ. ನೀನು ಹಕ್ಕಿನ ಬಗ್ಗೆ ಮಾತಾಡ್ತೀಯಾ? ಇದನ್ನ ನಾನು ನಂಬೇಕಾ? ನಗುತ್ತಾ ಕೇಳಿದಳು. ಅಯ್ಯೋ, ಇದು ನಿಮ್ಮ ಅಣ್ಣಂದೇ ಉಪಾಯ ಕಣೆ. ಅವನೇ ಹೇಳಿದ್ದು ಈ ಮನೆ ಮೇಲೆ ನಿಂಗೂ ಹಕ್ಕಿದೆ ಅಂತ ಹೇಳ್ತಾ ಇರು ಅಂತ. ಜಯಂತಿ ಎದುರಿಗಿಲ್ದೇ ಇದ್ದಾಗ ಅವನ್ ನನ್ ಮಗ, ಅವಳ ಎದುರಿಗಿದ್ರೆ ಜಯಂತಿ ಗಂಡ ಎಂದರು ನಗುತ್ತಾ. ಆ ನಗುವಿನಲ್ಲಿ ಅಡಗಿದ್ದ ನೋವು ತಿಳಿಯದವಳಲ್ಲ ಸ್ವಾತಿ. ಹೋಗ್ಲಿ ಬಿಡಮ್ಮ, ಅವರಿಬ್ರು ಅನ್ಯೋನ್ಯವಾಗಿದ್ದಾರೆ ತಾನೆ, ಅಷ್ಟು ಸಾಕು ಬಿಡು ಎಂದಳು. ಹೌದಮ್ಮ, ಆ ವಿಷಯದಲ್ಲಿ ನಮ್ ದೀಪ ಅದೃಷ್ಟವಂತ. ಅವನ ಮೇಲೆ ಜೀವನೇ ಇಟ್ಕೊಂಡಿದ್ದಾಳೆ ಜಯಂತಿ. ತುಂಬಾ ಪ್ರೀತಿ ಮಾಡ್ತಾಳ ಕಣೆ. ಸ್ವಲ್ಪ ತನ್ ಮಾತೆ ನಡಿಬೇಕು ಅನ್ನೋ ಹಠ ಬಿಟ್ಬಿಟ್ರೆ ಹುಡುಗಿ ಒಳ್ಳೆಯವಳೆ. ಸೊಸೆಯನ್ನು ಬಿಟ್ಟು ಕೊಡಲು ದೇವಿಕಾ. ಹೂನಮ್ಮ, ನಿನ್ ಸೊಸೆ ಬಂಗಾರ ನಗುತ್ತಲೇ ಹೇಳಿದಳು ಸ್ವಾತಿ. ಮಾತನಾಡುತ್ತಲೇ 3 ಜನರ ಊಟ ಮುಗಿದಿತ್ತು. ಟಿವಿಯಲ್ಲಿ ಯಾವುದೋ ಸಿನಿಮಾ ಓಡುತ್ತಿತ್ತು. ಸ್ವಾತಿ ದೇವಿಕಾ ಅದರ ಪರಿವೆಯೇ ಇಲ್ಲದೆ ಮಾತಿನಲ್ಲಿ ಮುಳುಗಿದ್ದರು. ಅಮ್ಮ ಅಮ್ಮ, ನಾವಿಬ್ರು ಇಲ್ಲಿ ಹೋಗಿದ್ವಿ ಅಲ್ಲೇನಮ್ಮ? ಟಿವಿ ನೋಡುತ್ತಿದ್ದ ಸಿರಿ ಜೋರಾಗಿ ಕೂಗಿ ಹೇಳಿದಳು. ಎಲ್ಲಿಗೆ ಹೋಗಿದ್ರಿ? ಅಮ್ಮ ಮಗಳು ಅಜ್ಜನ್ ಬಿಟ್ಟು ಟ್ರಿಪ್ ಹೋಗಿದ್ರಾ ಎನ್ನುತ್ತಾ ದೇವಿಕಾ ಟಿವಿಯ ಕಡೆ ತಿರುಗಿದರು. ಟಿವಿಯಲ್ಲಿ ಬರುತ್ತಿದ್ದ ಸಿನಿಮಾದಲ್ಲಿ ಪೊಲೀಸ್ ಸ್ಟೇಷನ್ ದೃಶ್ಯ ಬರುತ್ತಿತ್ತು. ಟ್ರಿಪ್ ಅಲ್ಲ ಅಜ್ಜಿ, ನಾವಿಲ್ಲಿಗೆ ಹೋಗಿದ್ವಿ ಎನ್ನುತ್ತಾ ಟಿವಿಯ ಕಡೆ ಕೈ ತೋರಿಸಿದಳು ಸಿರಿ. ದೇವಿಕಾ ಸ್ವಾತಿಯ ಮುಖ ನೋಡಿದರು. ಸ್ವಾತಿ ತಲೆ ತಗ್ಗಿಸಿದಳು. ಕಣ್ಣಿಂದ ಪಟಪಟನೆ ನೀರು ಹರಿದಿತ್ತು. ಏನಾಯ್ತೆ ಸ್ವಾತಿ? ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗಿದ್ರೆ ಎಂದವರ ದನಿ ನಡುಗುತ್ತಿದ್ದರೆ ಹೃದಯ ನಗಾರಿಯಂತೆ ಹೊಡೆದುಕೊಳ್ಳುತ್ತಿತ್ತು. ಸ್ವಾತಿ ಕಣ್ಣೀರು ತೊಳೆದುಕೊಂಡು ಎಲ್ಲಾ ವಿಷಯ ಹೇಳಿದಳು. ಛೆ 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 ಛೆ, ಇಂಥ ಜನ ಕೂಡ ಇರ್ತಾರಾ ಎಂದರು ವತ್ಸಲ ಅವರ ಬಗ್ಗೆ ತಿಳಿದು ದೇವಿಕಾ. ಮಾ, ಈಗ ನಾನು ಮೊದಲನೇ ಮೆಟ್ಲಿಗೆ ಬಂದು ನಿಂತಿದ್ದೀನಿ. ಇರೋಕ್ ಮನೆ ಇಲ್ಲ, ಕೈಯಲ್ಲಿ ಕೆಲಸ ಕೂಡ ಇಲ್ಲ, ದುಃಖದ ದನಿಯಲ್ಲಿ ಹೇಳಿದಳು ಸ್ವಾತಿ. ನಿಧಿನ್ ಕಳ್ಕೊಂಡು ಆ ಮನೆಯಿಂದ ಹೊರಗೆ ಹೊರಟಾಗ್ಲೂ ನನ್ನ ಸ್ಥಿತಿ ಹೀಗೆ ಇತ್ತು. ಆಗ ದೀಪು ಅಣ್ಣನ ಸಹಾಯದಿಂದ ಒಂದು ಕೆಲಸ ಅಂತಾಯ್ತು. ಆದರೆ ಈಗ ಮತ್ತದೇ ಸ್ಥಿತಿ. ಸ್ವಾತಿಯ ಬಿಕ್ಕು ನಿಂತಿರಲಿಲ್ಲ. ಸ್ವಾತಿ, ನಾವೊಂದು ಮಾತು ಹೇಳಲಾ? ಮತ್ತೆ ನಮ್ಮಿಂದ ದೂರ ಹೋಗ್ಲೇಬೇಡ ನೀನು. ಇಲ್ಲೇ ಇದ್ಬಿಡು. ಇಲ್ಲೇ ಯಾವುದಾದ್ರೂ ಕೆಲಸ ನೋಡ್ಕೊಂಡ್ಬಿಡು. ಸಿರಿ ನೋಡ್ಕೊಳ್ಳೋಕೆ ನಾನಿರ್ತೀನಿ, ನೀನು ನೆಮ್ಮದಿಯ ಕೆಲಸಕ್ಕೆ ಹೋಗಿ ಬರ್ಬೋದು. ತಮಗೆ ತೋಚಿದ್ದನ್ನು ಹೇಳಿದರು.
ಬೇಡಮ್ಮ, ಗಾದೆ ಕೇಳಿಲ್ವ ನೀನು? ನೀರಿಗೆ ಹತ್ರ ಇರಬೇಕು, ನೆಂಟ್ರಿಗೆ ದೂರ ಇರಬೇಕು ಅಂತ. ಈಗ ಒಂದೆರಡು ದಿನ ಇದ್ದು ಹೋಗ್ತೀನಿ ಅಂತ ಬಂದ್ರೇ ಅದಕ್ಕೆ ಇಷ್ಟ ಆಗಲ್ಲ. ಅಂಥದ್ರಲ್ಲಿ ಇಲ್ಲೇ ಇದ್ರೆ ಎಂದವಳು ಸಣ್ಣ ನಿಟ್ಟುಸಿರು ಬಿಟ್ಟಳು. ನಾನು ಚಿಕ್ಕವಳಿದ್ದಾಗ ಅನುಭವಿಸಿದ ಅನಾಥ ಭಾವ, ಹಂಗಿನ ಜೀವನ ನನ್ನ ಮಗಳು ಅನುಭವಿಸೋದು ಬೇಡಮ್ಮ. ಆದರೆ ನಾನು ಈ ಮಾತನ್ನು ಹೇಳಿದ್ರೆ ನಿಂಗೆ ಬೇಜಾರಾಗುತ್ತೆ. ಸೋದರ ಮಾವನ ಮನೆಯಲ್ಲಿ ಇದ್ದು ನಾನು ಅನುಭವಿಸಿರೋದೇ ಸಾಕು ಎಂದುಕೊಂಡಳು ಮನದಲ್ಲಿ. ಸ್ವಲ್ಪ ಯೋಚಿಸಿದ ದೇವಿಕಾ, ಹೌದು ಬಿಡು, ಅದು ಸರಿಯಲ್ಲ ಎಂದರು. ನೀನಿದೇ ಊರಲ್ಲಿದ್ದರೆ ಸಂಜೆನ ಹೇಗಾದರೂ ಭೇಟಿ ಆಗ್ಬೋದು, ಮತ್ತೆ ಹೇಗಾದರೂ ನೀವಿಬ್ರು ಒಂದಾಗ್ಬೋದೇನೋ ಅನ್ನೋ ಆಸೆ ನನಗೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಸಂಗಾತಿ ಇಲ್ಲದೆ ಒಂಟಿಯಾಗಿ ಕೊರಗೋದನ್ನ ನಾನು ನೋಡ್ಲಾರೆ ಸ್ವಾತಿ ಎಂದು ಮನದಲ್ಲಿ ಯೋಚಿಸಿದರೂ ಬಾಯಿ ಬಿಟ್ಟು ಹೇಳಿ ಸ್ವಾತಿಗೆ ನೋವು ಉಂಟು ಮಾಡಲು ಇಷ್ಟಪಡಲಿಲ್ಲ. ಮತ್ತೆ ಮುಂದೇನು ಮಾಡಬೇಕು ಅಂತಿದೆಯಮ್ಮ? ಏನಾದರೂ ಯೋಚನೆ ಮಾಡಿದೆಯಾ? ದೇವಿಕಾರ ಮನದ ತುಂಬ ಮಗಳ ಭವಿಷ್ಯದ ಚಿಂತೆಯೇ. ಏನೋ ಕಣಮ್ಮ, ಏನು ತೋಚ್ತಾ ಇಲ್ಲ. ಈಗಂತೂ ಮನೆ ಕೆಲಸ ಎರಡೂ ಇಲ್ಲದೆ ಎಂದು ಅರ್ಧಕ್ಕೆ ನಿಲ್ಲಿಸಿದಳು. ದೇವಿಕಾ ಕೂಡ ಚಿಂತೆ ಮಾಡೋದು ಬಿಟ್ಟು ಬೇರೆ ಇನ್ನೇನೂ ಮಾಡಲಾರರು. ದೀಪು ಹತ್ರ ಮಗ ಸಹಾಯ ಮಾಡುವನೋ ಇಲ್ಲವೋ ತಿಳಿದಿಲ್ಲ ಅವರಿಗೆ. ಬೆಳಿಗ್ಗೆ ಸ್ವಾತಿ ಮನೆಗೆ ಬಂದಿದ್ದಾಳೆ ಎಂದು ತಿಳಿದರೂ ಒಮ್ಮೆ ಅವಳನ್ನು ನೋಡಿ ಮಾತನಾಡಿಸಿದ ಹುಡುಗ ಕಷ್ಟ ಎಂದರೆ ಸಹಾಯ ಮಾಡೋದು ದೂರದ ಮಾತು ಎಂದುಕೊಂಡರು ಮನದಲ್ಲಿ. ಸ್ವಾತಿಯ ಫೋನ್ ರಿಂಗ್ ಆಗತೊಡಗಿತ್ತು. ಪರದೆಯ ಮೇಲೆ ಬಂದ ಹೆಸರನ್ನು ಕಂಡ ಸ್ವಾತಿ ಸಣ್ಣ ನಿಟ್ಟುಸಿರು ಬಿಟ್ಟಳು. ಅಮ್ಮ, ನನ್ನ ಫ್ರೆಂಡು ಫೋನ್ ಮಾಡಿದಾಳೆ, ಮೀಟ್ ಆಗಿ ಬರ್ತೀನಿ, ಅವಳಿಂದ ಏನಾದರೂ ಸಹಾಯ ಆಗ್ಬೋದು ಎಂದ ಸ್ವಾತಿ ಸಿರಿಯನ್ನು ಅಮ್ಮನ ಸುಪರ್ದಿಗೆ ಒಪ್ಪಿಸಿ ಹೊರಗೆ ಹೊರಟಳು. ಮನೆಯಿಂದ ಆಟೋ ಮಾಡಿಕೊಂಡು ಬಂದ ಸ್ವಾತಿ ಇಂಡಿಯನ್ ಕಾಫಿ ಬಾರ್ ಎದುರಿಗೆ ಇಳಿದಳು. ಅಷ್ಟರಲ್ಲಾಗಲೇ ಅಲ್ಲಿಗೆ ಬಂದಿದ್ದ ಸುದೀಪ್ ಅವಳಿಗೋಸ್ಕರವೇ ಕಾಯುತ್ತಾ ನಿಂತಿದ್ದನು. ಬಾಪುಟಿ, ಕಾಫಿ ಕುಡಿದ ಮಾತಾಡೋಣ ಎಂದು ಒಳಗೆ ಕರೆದುಕೊಂಡು ಹೋದ. ಇದೊಳ್ಳೆ ಕತೆ ಆಯ್ತಲ್ಲಣ್ಣ, ಮನೆಯವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಕದ್ದು ಮುಚ್ಚಿ ಮೀಟ್ ಆಗೋದು, ಮಾತಾಡೋದು, ನಸನಗುತ್ತಾ ಹೇಳಿದಳು ಸ್ವಾತಿ. ಏನ್ ಮಾಡೋದು ಹೇಳು, ಜೈ ವಿರುದ್ಧ ಹೋಗಿದ್ದೀನಿ ಅಂತ ಗೊತ್ತಾದ್ರೆ ಸುಮ್ಮನೆ ರಗಳೆ ಮಾಡ್ತಾಳೆ. ಮನೇಲಿ ನೆಮ್ಮದಿ ಇರಲ್ಲ, ಅದಕ್ಕೆ ಹೀಗೆ ಹೊರಗಡೆ ಸಿಕ್ಕಿ ಮಾತಾಡೋದೇ ಒಳ್ಳೇದು ಎಂದವನು 2 ಕಾಫಿ ಆರ್ಡರ್ ಮಾಡಿದ್ದ. ಸರಿ, ಈಗ ಅಲ್ಲಿನ ಡೆವಲಪ್ಮೆಂಟ್ ಏನೇನಾಗಿದೆ ಹೇಳು, ತಂಗಿಯ ಕಡೆ ವಾತ್ಸಲ್ಯದಿಂದ ನೋಡುತ್ತಾ ಹೇಳಿದ. ಏನೂ ಆಗಿಲ್ಲ ಅಣ್ಣ, ಇನ್ನೂ ಮನೆ ಸಿಕ್ಕಿಲ್ಲ, ಕೆಲಸ ಕೂಡ ಸಿಕ್ಕಿಲ್ಲ, ಮುಂದೆ ಏನು ಮಾಡೋದೋ ಗೊತ್ತಾಗ್ತಾ ಇಲ್ಲ, ಕಣ್ಣು ಕಟ್ಟಿ ಕಾಡಲ್ಲಿ ಬಿಟ್ಟ ಹಾಗಾಗಿದೆ, ನಿಟ್ಟುಸಿರು ಬಿಡುತ್ತಾ ಹೇಳಿದಳು. ಮತ್ತೆ ಮುಂದೆ? ಚಿಂತೆಯ ಧ್ವನಿಯಲ್ಲಿ ಕೇಳಿದ ಸುದೀಪ. ಗೊತ್ತಾಗ್ತಿಲ್ಲ, ನಿರಾಸೆಯ ಧ್ವನಿಯಲ್ಲೇ ಹೇಳಿದಳು. ತೀರಾ ಯೋಚನೆ ಮಾಡಬೇಡ, ಏನಾದರೂ ವ್ಯವಸ್ಥೆ ಆಗುತ್ತೆ. ತೀರಾ ಹಾಗೇನೂ ಆಗದೆ ಇದ್ರೆ ಇದೇ ಊರಲ್ಲಿ ಇದ್ರೆ ಆಯ್ತು ಅಷ್ಟೇ ಎಂದ ಸುದೀಪ. ಅದು ಕೊನೆಯ ಆಪ್ಷನ್ ಅಣ್ಣ, ಅಲ್ಲಿ ಮನೆ ಹುಡ್ಕೋದಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ, ನೋಡೋಣ, ಇನ್ನೂ 15 ದಿನ ಸಮಯ ಇದೆಯಲ್ಲ ಬಂದ ಕಾಫಿ ಕುಟುಕರಿಸ್ತಾ ಹೇಳಿದಳು. ಆದರೂ ಈ ಅಣ್ಣ ನಿಂಗೆ ಯಾವುದಕ್ಕೂ ಲೆಕ್ಕಕ್ಕಿಲ್ದಿದ್ದೋನು ಅನ್ನೋದನ್ನ ಪ್ರೂವ್ ಮಾಡ್ತಾನೇ ಇದೆಯಾ ನೀನು ಪದೇ ಪದೇ, ಬೇಸರದಲ್ಲಿ ಹೇಳಿದ ಸುದೀಪ್. ಪ್ಲೀಸ್ ಅಣ್ಣ, ಹಾಗೆಲ್ಲ ಹೇಳಬೇಡ. ಸ್ವಾತಿಯ ದನಿಯಲ್ಲೂ ಬೇಸರವೇ. ಮತ್ತಿನ್ನೇನಮ್ಮ, ನೀನಷ್ಟು ತೊಂದರೆಯಲ್ಲಿದ್ದಾಗಲೂ ನನ್ನ ನೆನಪಾಗ್ಲಿಲ್ವಾ ನಿಂಗೆ? ಏನೋ ನನ್ನ ಸ್ನೇಹಿತ ಪೊಲೀಸ್ ಸ್ಟೇಷನ್ ಹತ್ರ ನೀನು ನೋಡಿ ನನಗೆ ವಿಷಯ ತಿಳಿಸೋದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಮೋಸ್ಟ್ಲಿ ನೀನು ನಂಗೆ ಯಾವ ವಿಷಯ ಕೂಡ ಹೇಳ್ತಾನೆ ಇರಲಿಲ್ಲ ಅನ್ಸುತ್ತೆ. ದನಿಯಲ್ಲಿ ಬೇಸರ, ಸಿಟ್ಟು ಎರಡೂ ಬೆರೆತಿತ್ತು. ಹಂಗಲ್ಲ ಅಣ್ಣ, ಅದು ಆ ಸಿಚುಯೇಷನ್ನ ನಾನು ಹ್ಯಾಂಡಲ್ ಮಾಡಬಲ್ಲೆ ಅಂತ ಅನಿಸಿತ್ತು, ಅದಕ್ಕೆ ಹೇಳಿಲ್ಲ ಅಷ್ಟೇ. ನನ್ನ ಕೈ ಮೀರಿ ಹೋಗ್ತಿದೆ ಅಂದಾಗ ನಾನು ನಿನ್ನ ಹತ್ರ ಅಲ್ಲದೆ ಇನ್ಯಾರ ಹತ್ರ ಹೋಗ್ಲಿ ಹೇಳು? ಕಣ್ಣಂಚಲ್ಲಿ ಹನಿ ಶೇಖರವಾಗಿತ್ತು. ನೀನು ಇಲ್ಲೇ ಇದ್ರೆ ಮತ್ತೆ ಮತ್ತೆ ಆ ಸಂಜಯನ ಕಣ್ಣಿಗೆ ಬೀಳ್ತೀಯ ಅನ್ನೋ ಒಂದೇ ಕಾರಣಕ್ಕೆ ನೀನು ಇಲ್ಲಿಗೆ ಬರೋದು ನಂಗೆ ಅಷ್ಟೊಂದು ಇಷ್ಟ ಇಲ್ಲ ಸ್ವಾತಿ. ಆದರೂ ನೀನು ಒಪ್ಕೊಳ್ಳೋದಾದ್ರೆ ಅಮ್ಮನ ಹೆಸರಲ್ಲಿರೋ ಮನೇನ ಬಿಡಿಸ್ಕೊಡ್ತೀನಿ, ನೀನು ಅಮ್ಮ ಮತ್ತೆ ಸಿರಿಯಲ್ಲಿ ನೆಮ್ಮದಿಯಾಗಿರ್ಬೋದು. ತನಗೆ ಉಚಿತ ಅನ್ನಿಸಿದ ಸಲಹೆ ನೀಡಿದ. ಯೋಚನೆ ಮಾಡಬೇಡ ಅಣ್ಣ, ಸಂಜಯ್ ನನ್ನ ಕಣ್ಣೆದ್ರಿಗೆ ಬಂದರೂ ನನಗೇನು ತೊಂದರೆ ಇಲ್ಲ. ನಾನು ಅವನನ್ನು ಮರೆತು ಮುಂದೆ ನಡೆದಾಗಿದೆ. ಇನ್ನೇನಿದ್ರೂ ನನ್ನ ಜೀವನದಲ್ಲಿ ಸಿರಿ ಒಬ್ಳೆ. ನಾನಿಲ್ಲಿದ್ದು ಸಿರಿ ಅವನ ಮನೆಯವ್ರಿಗಾಗ್ಲಿ ಅವನ ಕಣ್ಣಿಗಾಗ್ಲಿ ಬೀಳೋದು ಬೇಡ ಅನ್ನೋದಷ್ಟೇ ನಾನು ಈ ಊರಿಂದ ದೂರ ಇರೋದಕ್ಕೆ ಮುಖ್ಯ ಕಾರಣ. ಸಂಜೆ ನೆನಪಿನಿಂದ ಮನ ಕಹಿಯಾಗಿತ್ತು. ಕುಡಿಯುತ್ತಿದ್ದ ಕಾಫಿ ಕೂಡ ವಿಷವೆನಿಸಿತ್ತು. ಅವನು ಮರ್ತಿದ್ದೀನಿ ಅಂತೀಯಾ? ಮತ್ತೆ ಇನ್ನೊಂದು ಮದುವೆ?
ಸುದೀಪನ ಮಾತನ್ನ ಅರ್ಧಕ್ಕೆ ಕತ್ತರಿಸಿ, ಬೇಡ ಅಣ್ಣ, ಒಂದು ಮದುವೆ ಕೊಟ್ಟಿರೋ ನೋವೇ ಸಾಕಾಗಿ ಹೋಗಿದೆ. ಇನ್ನೊಂದು ಸರ್ತಿ ಆ ನೋವು ಅನುಭವಿಸೋದಕ್ಕೆ ನಾನು ತಯಾರಾಗಿಲ್ಲ. ತುಳುಕಿದ ನೀರನ್ನು ಅಲ್ಲೇ ಇಂಗಿಸುವ ವ್ಯರ್ಥ ಪ್ರಯತ್ನ ಮಾಡಿದಳು. ಟೇಬಲ್ ಮೇಲಿದ್ದ ಸ್ವಾತಿಯ ಕೈ ಮೇಲೆ ಭರವಸೆಯ ಸ್ಪರ್ಶ ನೀಡಿದ ಸುದೀಪ್. ಇನ್ನೂ 2 ದಿನ ಇಲ್ಲೇ ಇರ್ತೀನಿ, ನೋಡೋಣ ಅಷ್ಟರಲ್ಲಿ ಏನಾಗುತ್ತೆ ಅಂತ ಸಣ್ಣ ನಿಟ್ಟುಸಿರು ಬಿಟ್ಟು, ಸರಿ, ನಾನು ನಿನ್ನ ಮನೆಗೆ ಹೋಗ್ತೀನಿ ಎಂದಳು. ಹಾಂ ಸರಿ, ನೀನು ಹೊರಡು, ಏನೇ ಬೇಕಾದರೂ ನಂಗೊಂದು ಮೆಸೇಜ್ ಮಾಡು ಎಂದ ಸುದೀಪನ ಕಡೆ ನೋಡಿ ಓಕೆ ಎನ್ನುವಂತೆ ತಲೆ ಆಡಿಸಿದಳು. ತಂಗಿಗೆ ಆಟೋ ಬುಕ್ ಮಾಡಿದ ಸುದೀಪ ಅವಳು ಮನೆ ಕಡೆ ಹೊರಟ ನಂತರ ತನ್ನ ಹಾದಿ ಹಿಡಿದ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.